ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಮಕ್ಕಳಿಗೆ ರಜಾ ಇರೋದ್ರಿಂದ ಡಿಫ್ರೆಂಟ್ ಆಗಿರೋ ತಿಂಡಿಗಳನ್ನ ಕೇಳ್ತಾರೆ. ತರಕಾರಿ ತಿನ್ನಲ್ಲ, ಹೇಗಾದರೂ ಮಾಡಿ ಅವ್ರಿಗೆ ತಿನ್ನಿಸ್ಲೇಬೇಕು ಅಂತ ನಾನಿಲ್ಲಿ ಸ್ವೀಟ್ ಕಾರ್ನ್ ಉತ್ತಪ್ಪ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಸ್ವೀಟ್ ಕಾರ್ನ್ನ ಬರೀ ಕಾಳು ಮಾತ್ರ ಬರೋ ಥರ ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ ಅರ್ಧ ಬಟ್ಲು. ಅದೇ ಅಳತೆನಲ್ಲಿ ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದೇ ಅಳತೆನಲ್ಲಿ ಅರ್ಧ ಬಟ್ಲು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಅರ್ಧ ಬಟ್ಲು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 3 ಮೆಣಸಿನ್ಕಾಯಿನ ಚಿಕ್ಕದಾಗಿ ಸಣ್ಣಗೆ ಪುಡಿ ಪುಡಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಗ್ರಾಮ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಪುಡಿ ಪುಡಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ಅಗಲ ಬೌಲ್ನಲ್ಲಿ ರವೆ ಮತ್ತು ಮೊಸರು ಹಾಕ್ಕೊಂಡು ಎರಡನ್ನೂ ಕಲಿಸ್ಕೋಬೇಕು. ಮೊಸರು ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ನೀರನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲೇ ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಅದು ತುಂಬ ತೆಳುವಾಗ್ಬಿಟ್ರೆ ಮತ್ತೆ ನಾವು ಮಸಾಲೆ ಹಾಕಿದಾಗ ಮಸಾಲೆ ಪಾತ್ರೆಯಿಂದ ತೊಳೆದಿದ್ದ ನೀರು ಕೂಡ ಹಾಕ್ಕೊಳ್ತೀವಲ್ಲ, ಅದಕ್ಕೆ. ಈ ತಿಂಡಿ ಮಾಡೋದು ತುಂಬ ಈಸಿ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಸ್ಟವ್ ಮೇಲೆ ಕಡಾಯಿ ಇಟ್ಟು ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಸಿಮ್ ಮಾಡ್ಕೊಂಬಿಡೋಣ. ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಸ್ವಲ್ಪ ಕೈ ಆಡಿಸ್ಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಬಿಡೋಣ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಬೇಯೋಷ್ಟೊತ್ತಿಗೆ ನಾವಿಲ್ಲಿ ಚಾಪರಲ್ಲಿ ಸ್ವೀಟ್ ಕಾರ್ನೆಲ್ಲ ಕಾಳುಗಳನ್ನ ಸ್ವಲ್ಪ ತರಿಯಾಗಿ ಚಾಪ್ ಮಾಡ್ಕೊಂಬಿಡೋಣ. ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಈಗ ಸ್ಟವ್ ಮೇಲೆ ಇಟ್ಟಿರುವಂಥ ಈರುಳ್ಳಿಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಕೋಣ. ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಮಾಡಿಕೊಂಡು ಇವಾಗ ಕಾರ್ನೆಲ್ಲ ಚಾಪ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಇದರೊಳಗೆ ಹಾಕೊಂಬಿಡೋಣ. ಈಗ ಒಂದೇ 1 ನಿಮಿಷ ಕಾಳೆಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೊಳ್ಳೋಣ. 1 ಅಥವಾ 1.5 ನಿಮಿಷ ಸಾಕು, ಯಾಕಂದರೆ ಅದು ಎಳೆ ಕಾಳಾಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ಸಾಲೋದಕ್ಕೆ ನಾವು ಬೇರೆ ಅರ್ಧಂಬರ್ಧ ಪುಡಿ ಮಾಡಿದ್ದೀವಲ್ಲ ಅದಕ್ಕೆ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಇದು ಒಂದು 2 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಈಗ ರವೆ ಚೆನ್ನಾಗಿ ನೆಂದಿದೆ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ತಯಾರು ಮಾಡ್ಕೊಂಡಿದ್ದಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಬಿಡೋಣ. ಇದಕ್ಕೆಲ್ಲ ಹಾಕ್ಕೊಂಡ್ಮೇಲೆ ಇದೇ ಥರ ಮಿಕ್ಸರಲ್ಲಿ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಸಾಲೆ ಇದು ಎಲ್ಲ ಒಂದು ಸ್ವಲ್ಪನೂ ಆ ಕಡೆ ಉಳ್ಕೊಳ್ದೇ ಇರೋ ಥರ ಗಂಟಾಗಿ ಉಳ್ಕೊಂಬಿಡುತ್ತಲ್ಲ, ಆ ಥರ ಉಳಿದೇ ಇರೋ ಥರ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ಈಗ ಹೆಚ್ಚಿಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏನೋ ಪೌಡ್ರ್ ಹಾಕ್ಕೋಬೇಕು. ನೋಡಿ, ನಾನು ಮೊದಲೇ ಯೂಸ್ ಮಾಡಿ ಇಟ್ಟಿದ್ದು ಪ್ಯಾಕೆಟ್ ಇದು, ಅದನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ಯಾವತ್ತೂ ಹಾಕೋಕ್ಕೆ ಹೋಗಬಾರ್ದು. ಸಪ್ರೇಟ್ ಚಿಕ್ಕದೊಂದು ಬಟ್ಲಲ್ಲಿ ತೊಗೊಂಡು ಸ್ವಲ್ಪ ಎಷ್ಟು ನಾವು ಹಾಗೆ ಕವರ್ ಸಮೇತ ಹಾಕೋಕೆ ಹೋದಾಗ ಕೆಲವೊಂದು ಸತಿ ಜಾಸ್ತಿ ಬಿದ್ದುಬಿಡುತ್ತೆ. ನೋಡಿ, ಇಷ್ಟು ಅರ್ಧ ಚಮಚದಷ್ಟು ಹಾಕ್ಕೊಂಡು ಅದಕ್ಕೆ ಒಂದೇ 1 ಟೀ ಸ್ಪೂನಷ್ಟು ನೀರು ಹಾಕಿ ಅದಕ್ಕೆ ಹಾಕ್ಕೊಳ್ತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಸ್ಟವ್ ಮೇಲೆ ಒಂದು ಚಿಕ್ಕದು ತವ ಇಟ್ಟಿದ್ದೀನಿ. ಇದಕ್ಕೆ ಬ್ರಷಲ್ಲಿ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ತವ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾದ್ಮೇಲೆ ಹಿಟ್ಟು ಹಾಕಬೇಕು. ಸ್ಟವ್ ಮೀಡಿಯಮಲ್ಲಿರಲಿ, ತುಂಬ ಫ್ಲೇಮ್ ಇಟ್ಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ. ಈ ಥರ ಹಾಕ್ಕೊಂಡು ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಥವಾ ಎಷ್ಟು ದಪ್ಪಗೆ ಬೇಕೋ ನೋಡ್ಕೊಂಡು ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸುಮಾರಾಗಿ ಹಾಕ್ತಾಯಿದ್ದೀನಿ, ತುಂಬ ದಪ್ಪ ಏನು ಹಾಕ್ತಿಲ್ಲ ನಾನು. ಸ್ವಲ್ಪ ಅರ್ಧ ಚಮಚದಷ್ಟು ಎಣ್ಣೆನ ಸುತ್ತ ಹಾಕ್ಕೊಂಡು ಮತ್ತೆ ಮೇಲೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಕ್ಕೊಂದು ಮುಚ್ಚಳ ಮುಚ್ಚಿ 2 ರಿಂದ 2.5 ನಿಮಿಷ ಅಷ್ಟು ಬಿಟ್ಟರೆ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಎರಡೂ ಕಡೆ. ಮುಚ್ಚಳ ತೆಗೆದು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಬೆಂದಿಲ್ವ ಅಂತ. ಮೇಲೆ ಹಸಿ ಅಂಶ ಒಂದು ಸ್ವಲ್ಪನೂ ಇರಬಾರ್ದು. ಆ ಥರ ನೋಡಿಕೊಂಡು ಈ ಥರ ಚಿಕ್ಕ ಮಗ್ಚಕೆಯಿಂದ ಮಗ್ಚ್ಕೊಳ್ಳಿ. ಯಾಕಂದರೆ ದೊಡ್ಡದು ಇಟ್ಕೊಂಡ್ರೆ ನಿಮ್ಗೆ ಚುಚ್ಚಿದ ತಕ್ಷಣ ಆ ಕಡೆ ಈ ಕಡೆ ಹರಿದೋಗುತ್ತೆ. ಈ ಥರ ಚಿಕ್ಕ ಮಗ್ಚಕ ಇದ್ದರೆ ತುಂಬ ಒಳ್ಳೆಯದು. ಇದು ಎರಡೂ ಕಡೆ ಒಂದೇ ಥರ ಬೆಂದಿದೆ. ನಾನು ಇದನ್ನು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಈ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಬ್ರಷಲ್ಲಿ. ಈಗ ಮತ್ತೆ ಹಿಟ್ಟು ಹಾಕಿ ಮೊದಲಿನ ಥರನೇ, ಈಗ ತುಂಬ ದಪ್ಪನೂ ಬೇಡ ತುಂಬ ತೆಳುಗೂ ಬೇಡ, ಆ ಥರ ಹಾಕಿ ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ಮುಚ್ಚಳ ತೆಗೆದಿಟ್ರೆ ಮೇಲ್ಗಡೆ ಹಿಟ್ಟು ಬೇಯೋದಿಲ್ಲ. ಅದಕ್ಕೋಸ್ಕರ ಮುಚ್ಚಳ ಮುಚ್ಚಿನೇ ಮಾಡಿದ್ರೆ ಒಳ್ಳೆಯದು. ಈ ಉತ್ತಪ್ಪದ ಜೊತೆಗೆ ನೀವು ಬರೀ ಮೊಸರನ್ನು ಕೊಡ್ಬೋದು, ಅಥವಾ ಚಟ್ನಿ ಕೊಡ್ಬೋದು, ಅಥವಾ ಕೆಚಪ್ ಕೊಡ್ಬೋದು. ಮಕ್ಳಿಗೆ ಯಾವ್ದು ಇಷ್ಟನೋ ಆ ಕಾಂಬಿನೇಷನ್ ನೋಡಿ ಮಾಡಿ ಕೊಡಿ. ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ಇದೇ ಥರ ಈಸಿ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.